ಹೇಮಾವತಿ ಕಾಲುವೆಯಲ್ಲಿ ಹರಿಯದ ನೀರು, ಒಣಗಿ ನಿಂತ ಕಬ್ಬು ಮತ್ತು ಭತ್ತದ ಬೆಳೆಗಳು, ಬೀದಿಗೆ ಬಿದ್ದ ರೈತರ ಬದುಕು. ಸಂಕಷ್ಟದಲ್ಲಿ ಅನ್ನದಾತ ಹೇಮಾವತಿ ಜಲಾಶಯ ಯೋಜನೆಯ ಕಾಲುವೆಗಳಿಗೆ ಕೂಡಲೇ ನೀರು ಹರಿಸಿ ಒಣಗುತ್ತಿರುವ ಬೆಳೆಗಳನ್ನು ರಕ್ಷಿಸಲು ರೈತರ ಆಗ್ರಹ. ಹೇಮಾವತಿ ಬಲದಂಡೆ ಕಾಲುವೆಯ ಮುಂದೆ ನಿಂತು ಪ್ರತಿಭಟನೆ ನಡೆಸಿದ ಸಾಕ್ಷಿಬೀಡು ಬೀರವಳ್ಳಿ ಗ್ರಾಮಸ್ಥರು. ಹೇಮಾವತಿ ಜಲಾಶಯ ಯೋಜನೆಯ ವ್ಯಾಪ್ತಿಯ ಗೊರೂರು ಜಲಾಶಯದಲ್ಲಿ ಸಾಕಷ್ಟು ನೀರಿದ್ರೂ ಕೂಡ ಕಾಲುವೆ ಹಾಗೂ ನದಿಯಲ್ಲಿ ನೀರು ಹರಿಸಿದ ಕಾರಣದಿಂದಾಗಿ ಕೃಷ್ಣರಾಜಪೇಟೆ ತಾಲೂಕಿನ ಮಂದಗೆರೆ, ಎಡದಂಡಿ ಹಾಗೂ ಬಲದಂಡೆ ಮತ್ತು ಹೇಮಗಿರಿ ನಾಲಾ ವ್ಯಾಪ್ತಿಯಲ್ಲಿ ಭತ್ತ ಹಾಗೂ ಕಬ್ಬಿನ ಬೆಳೆಗಳು ಒಣಗುತ್ತಿವೆ. ಕಟಾವಿಗೆ ಬರುತ್ತಿರುವ ಬೆಳೆಗಳು ನೀರಿಲ್ಲದೆ ಒಣಗುತ್ತಿರುವ ಕಾರಣದಿಂದಾಗಿ ರೈತರು ಕಷ್ಟಪಟ್ಟು ಬೆಳೆದಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಬೆಳೆಗಳು ಒಣಗಿ ಅನ್ನದಾತನಾದ ರೈತನ ಬದುಕು ಬೀದಿಗೆ ಬಿದ್ದಿದೆ. ಕೃಷ್ಣರಾಜಪೇಟೆ ತಾಲೂಕು ಪಿಎಲ್ಡಿ ಬ್ಯಾಂಕ್ ಮಾಜಿ ಅಧ್ಯಕ್ಷ ಸಾಕ್ಷಿಬೀಡು ರಾಮಕೃಷ್ಣೇಗೌಡರ ನೇತೃತ್ವದಲ್ಲಿ ಇಂದು ಪ್ರತಿಭಟನೆ ನಡೆಸಿದ ನೂರಾರು ರೈತರು ಹೇಮಾವತಿ ಜಲಾಶಯ ಯೋಜನಾ ವ್ಯಾಪ್ತಿಯ ಬಲದಂಡೆ ಹಾಗೂ ಎಡದಂಡೆ ನಾಲೆಯಲ್ಲಿ ಕೂಡಲೇ ನೀರು ಹರಿಸಿ ರೈತರ ಹಿತ ಕಾಪಾಡಲು ರಾಜ್ಯ ಸರ್ಕಾರವು ಮುಂದಾಗಬೇಕು. ಜನ ಜಾನುವಾರುಗಳು ಕುಡಿಯಲು ಕಾಲುವೆಗೆ ನೀರು ಹರಿಸಿ ಕೆರೆ ಕಟ್ಟೆಗಳನ್ನು ತುಂಬಿಸಲು ಕ್ರಮ ಕೈಗೊಳ್ಳಬೇಕು ಎಂದು ಹೇಮಾವತಿ ಬಲದಂಡೆ ನಾಲೆಯ ಮುಂದೆ ನಿಂತು ಪ್ರತಿಭಟನೆ ನಡೆಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ನೀರಾವರಿ ಸಚಿವರಿಗೆ ನಿರ್ದೇಶನ ನೀಡಿ ಈ ಕೂಡಲೇ ಹೇಮಾವತಿ ಜಲಾಶಯ ಯೋಜನಾ ವ್ಯಾಪ್ತಿಯ ಎಲ್ಲಾ ನಾಲೆಗಳಲ್ಲಿ ನೀರು ಹರಿಸಿ ಕೆರೆ ಕಟ್ಟೆಗಳನ್ನು ತುಂಬಿಸಲು ಕ್ರಮ ಕೈಗೊಳ್ಳುವ ಮೂಲಕ ರೈತರ ನೆರವಿಗೆ ಧಾವಿಸಿ ಬರಬೇಕು ಎಂದು ಆಗ್ರಹಿಸಿ ಒತ್ತಾಯಿಸಿದ ರಾಮಕೃಷ್ಣೇಗೌಡ, ಅನ್ನದಾತನಾದ ರೈತನ ಬದುಕು ನೀರಿಲ್ಲದೆ ಸಕಾಲಕ್ಕೆ ಮಳೆಯಾಗದಿರುವುದರಿಂದ ರೈತನು ಕಷ್ಟಪಟ್ಟು ಬೆಳೆದ ಬೆಳೆಗಳು ಒಣಗುತ್ತಿವೆ. ಆದ್ದರಿಂದ ಕೂಡಲೇ ಕಾಲುವೆಗಳಲ್ಲಿ ನೀರು ಹರಿಸಿ ಒಣಗುತ್ತಿರುವ ಬೆಳೆಗಳನ್ನು ರಕ್ಷಿಸಲು ಮುಂದಾಗಬೇಕು. ಇಲ್ಲದಿದ್ದರೆ ಉಗ್ರ ಹೋರಾಟವನ್ನು ನಡೆಸಬೇಕಾಗುತ್ತದೆ ಎಂದು ರಾಮಕೃಷ್ಣೇಗೌಡ ರಾಜ್ಯ ಸರ್ಕಾರಕ್ಕೆ ಹಾಗೂ ನೀರಾವರಿ ಇಲಾಖೆ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನ ನೀಡಿದರು. ಪ್ರತಿಭಟನೆಯಲ್ಲಿ ಬೆಳೆಗಳು ಒಣಗಿ ಸಂಕಷ್ಟಕ್ಕೆ ಈಡಾಗಿರುವ ನೂರಾರು ರೈತರು ಭಾಗವಹಿಸಿದ್ರು. ಬ್ಯೂರೋ ರಿಪೋರ್ಟ್ ಡಾಕ್ಟರ್ ಕೆಆರ್ ನೀಲಕಂಠ, ಪ್ರಜಾಪ್ರಭ ಟಿವಿ, ಕೃಷ್ಣರಾಜಪೇಟೆ. ಬ್ಯೂರೋ ರಿಪೋರ್ಟ್ ಡಾಕ್ಟರ್ ಕೆಆರ್ ನೀಲಕಂಠ, ಎನ್ಕೆಎಸ್ ಟಿವಿ, ಕೃಷ್ಣರಾಜಪೇಟೆ. ರೈತರುಗಳೆಲ್ಲ ಸೇರಿ ನಮ್ಮ ರೈತರ ಕಷ್ಟ ಸುಖ ಹೇಳ್ಕೊತಾ ಇದೀವಿ. ಅದು ಯಾರು ಸ್ಪಂದಿಸ್ತಾ ಇಲ್ಲ. MLAಗಳೇ ಆಗಲಿ, ಸಂಬಂಧಪಟ್ಟ ಅಧಿಕಾರಿಗಳು ತೋರಿಸ್ತಾ ಇಲ್ಲ. ನೋಡಿ, ಶಿವಲಿಂಗೇಗೌಡ ಮತ್ತು ಗಣೇಶ ಮತ್ತು ಮಂಜುನಾಥ್ ಮತ್ತು ಶಿವೇಗೌಡ, ಬಸವರಾಜು, ಇಷ್ಟೆಲ್ಲ ರೈತರು ಸೇರ್ಕೊಂಡಿದ್ದೀವಿ. ನಿಮ್ಮ ಹೆಸರು? ರಾಮಕೃಷ್ಣೇಗೌಡ ಅಂತ, ಮಾಜಿ ಪ್ರಧಾನರು. ಬೆಳೆಗೆ ತೊಂದರೆ ಆಗೈತೆ. ಬೆಳೆಗೆ ನೀರಿಲ್ಲ, ಮಳೆ ಇಲ್ಲ. ಈ ಬೆಳೆಗೆ ನೀರಿಗೆ ಹಿಂಸೆ ಆಗೈತೆ. ನೀರಿಲ್ಲ, ಕೆರೆ ಕಟ್ಟೆಗಳಿಗೂ ನೀರಿಲ್ಲ. ಯಾರು ಸ್ಪಂದಿಸ್ತಾ ಇಲ್ಲ, ಯಾವ ಅಧಿಕಾರಿಗಳು ಸ್ಪಂದಿಸ್ತಾ ಇಲ್ಲ. ದಯವಿಟ್ಟು MLA ಮಂಜಣ್ಣ ಅವರು ಬಂದು ಸ್ಥಳಕ್ಕೆ ಪರಿಶೀಲನೆ ಮಾಡಿ, ಸ್ಥಳಕ್ಕೆ ಭೇಟಿ ಮಾಡಿ ಪರಿಶೀಲನೆ ಮಾಡಿ ದಯವಿಟ್ಟು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು. ಬೆಳೆಗೆ ಮತ್ತು ಕುಡಿಯೋ ನೀರಿಗೆ ಸಂಬಂಧಪಟ್ಟ ಇಂಜಿನಿಯರ್ಗಳು ಮತ್ತು ಎಲ್ಲರೂ ಅಧಿಕಾರಿಗಳನ್ನೂ ಕರ್ಕೊಂಡು ಬಂದು ಸ್ಥಳಕ್ಕೆ ಪರಿಶೀಲನೆ ಮಾಡಿ ದಯವಿಟ್ಟು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ರೈತರುಗಳೆಲ್ಲ ಸೇರಿ ಕೇಳ್ಕೊತಾ ಇದ್ವಿ. ನಿಮ್ಮ ಹೆಸರು? ಶ್ರೀನಿವಾಸ ಅಂತ ಸರ್, ಸಾಕ್ಷಿಬೀಡು. ಹೇಮಾವತಿ ಬಲದಂಡೆ ನಾಲೆಯಿಂದ, ಅಪ್ಪರ್ ಚಾನಲಿಂದ ಸಾಕ್ಷಿಬೀಡು, ಗುಬ್ಬಳ್ಳಿ, ಹಂಗರಮುದ್ದಹಳ್ಳಿ, ಚೌರಸಮುದ್ರ, ಬೀರವಳ್ಳಿ, ಮಂದಗೆರೆ, ಬೇವನಹಳ್ಳಿ ಕೊಪ್ಪಲು, ಬೇವನಹಳ್ಳಿ, ಹಂಗರಮುದ್ದಹಳ್ಳಿ, ಆಮೇಲೆ ಹೊಸಗದ್ದೆ, ಇವಕ್ಕೆಲ್ಲ ಕೆರೆಗಳಿಗೆ ಸುಮಾರು 42 ಕೆರೆಗೆ ನೀರು ತುಂಬಿಸ್ಬೇಕು. ಏತ ನೀರಾವರಿ ಕೆಲಸ ನಿಂತೋಗಿದೆ. ಮಂಜಣ್ಣವರು ಕರ್ಕೊಬಂದು ತುರಿದಾಗೆ ಅದು ಏನು ಕೆಲಸ ಯಾಕೆ ನಿಂತದೆ ಅಂತ ಅವ್ರಿಗೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಒತ್ತಾಯ ಮಾಡಬೇಕು. ರೈತರೆಲ್ಲ ಒತ್ತಾಯ ಮಾಡ್ತಾ ಇದ್ದೀವಿ. ದನ ಕರುಗಳಿಗೆ ಕುಡಿಯೋಕ್ಕೆ ನೀರಿಲ್ಲ. ದನ ಕರುಗಳಿಗೆ ಬಟ್ಟೆ ತೊಳೆಯೋಕ್ಕೆ ಕಬ್ಬು ಗಿಬ್ಬು ಎಲ್ಲ ಒಣಗ್ತಾ ಇದೆ. ಮಳೆನೂ ಓದಿಲ್ಲ, ಕಾವಲೆ ನೀರು ಕೊಟ್ಟಿಲ್ಲ ಸರ್. ಕೆರೆಗಳಿಗೂ ನೀರು ತುಂಬಾಕಿಲ್ಲ, ಕೆರೆಗೂ ನೀರಿಲ್ಲ. ಒಂದು ತೊಟ್ಟುವೆ ದನ ಕರಿ ಭಾಳ ಹಿಂಸೆ ಆಗತ್ತೆ. ದನ ಕರುಗಳಿಗೆಲ್ಲ ಹಿಂಸೆ. ನೋಡಿ, ಇಲ್ಲಿ ಎಲ್ಲ ಕರಗ್ ನಿಂತದೆ. ಕಾವಲೆ ಎಲ್ಲವ, ಎಲ್ಲ ಕೊಳ್ತಿ ಎಲ್ಲವ. ಬಟ್ಟೆ ತೊಳೆಯಕ್ಕೂ ಆಗೋದಿಲ್ಲ. ಎಲ್ಲ ಸತ್ತೆ ಇದು ಬಟ್ಟೆ ಬರೆ ಕಾವಲೆ ಎಲ್ಲ ವಾಸನೆ ಹೊಡಿತೈತೆ. ಅದ್ರಲ್ಲೇ ಬಟ್ಟೆ ಹಾಕೊಂಡು ಹೋಯ್ತಾ ಇದೀವಿ ನಾವು. ಎಲ್ಲ ವಾಸನೆ ಬಂದೈತೆ ಕಾವಲೆಲ್ಲ ಎಲ್ಲವ. ಮತ್ತೆ ದನ ಕರಿಗೆಲ್ಲ ನೀರ್ ನೋಡಿ ನೀವೇ ಹೆಂಗೈತೆ ಅಂತ. ಕ್ಲೀನಿಂಗ್ ಇಲ್ಲ, ಏನಿಲ್ಲ. ಎಲ್ಲ ಸತ್ತೆ ಬೆಳ್ಕೊಂಡು ವಾಸನೆ ಹೊಡಿತೈತೆ. ಕೂತ್ಕೊಂಡು ಬಟ್ಟೆ ತೊಳೆಯಕ್ಕೂ ಆಗೋದಿಲ್ಲ. ಕಾವಲೆ ಅಂತರಲ್ಲೂ ಬಟ್ಟೆ ತೊಳ್ಕೊಂಡು ಹೋಯ್ತಾ ಇದೀವಿ ನೀರಿಲ್ದೆ.